ಗುರುಗಳೇ ನಮಸ್ಕಾರ. ಹರಿನಾಮ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗ ನರ್ತಕಿ ಭವ ಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿ ಮತ್ತು ವಾಯುದೇವರಿಗೆ ಉತ್ತಮತ್ವವನ್ನ ತಾರತಮ್ಯ ಕ್ರಮದಲ್ಲಿ ಉತ್ತಮತ್ವವನ್ನ ತಿಳಿಸ್ತಾ, ನಂತರದಲ್ಲಿ ಬಂದವಳು ಭಾರತೀ ದೇವಿ, ಇವಳು ಉತ್ತಮಳು, ಎಲ್ಲ ಶೇಷದೇವರೇ ಮೊದಲಾದಂಥ ಎಲ್ಲ ದೇವತೆಗಳಿಗಿಂತಲೂ ಕೂಡ ಭಾರತೀ ದೇವಿಯರು ಉತ್ತಮರು ಅಂತ ಶ್ರೀಮದಾಚಾರ್ಯರು ಬ್ರಹ್ಮಾಂಡ ಪುರಾಣದ ವಚನವನ್ನ ಉದಾಹರಣೆ ಮಾಡಿ 2 ಶ್ಲೋಕವನ್ನ ಉದಾಹರಣೆ ಮಾಡಿ ಅದನ್ನ ಸಮರ್ಥನೆ ಮಾಡಿ ಆಯಿತು. ಇನ್ನು ತಾರತಮ್ಯವನ್ನು ಹೇಳ್ತಾ ಇದ್ದುದರಿಂದ ಭಾರತೀ ದೇವಿಯ ನಂತರದಲ್ಲಿ ಯಾರು ಉತ್ತಮರು, ಭಾರತೀ ದೇವಿಯ ನಂತರದಲ್ಲಿ ಯಾರು ಉತ್ತಮರು ಅಂತ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ಶೇಷಸ್ಯ ಇಂದ್ರಾಧಿಕ್ಯೆ ಭಾರತಂ ಉದಾಹರತಿ. ಶೇಷದೇವರು ನಂತರದಲ್ಲಿ ತಾರತಮ್ಯ ಕ್ರಮದಲ್ಲಿ ಶೇಷದೇವರು, ಭಾರತೀ ದೇವಿ ಆದ ಮೇಲೆ ಶೇಷದೇವರು, ಈ ಶೇಷದೇವರು ಇಂದ್ರಾದಿ ಎಲ್ಲ ದೇವತೆಗಳಿಗಿಂತಲೂ ಕೂಡ ಶೇಷದೇವರು ಉತ್ತಮರು. ಭಾರತೀ ದೇವಿಯಕ್ಕಿಂತ ಕಡಿಮೆ ಅಧಮರು, ಇಂದ್ರಾದಿ ಎಲ್ಲ ದೇವತೆಗಳಿಗಿಂತಲೂ ಕೂಡ ಶೇಷದೇವರು ಉತ್ತಮರು ಅಂತ ಅದನ್ನ ಮಹಾಭಾರತದ ವಾಕ್ಯವನ್ನೇ ಉದಾಹರಣೆ ಮಾಡಿ, ಮಹಾಭಾರತದ ಶ್ಲೋಕಗಳನ್ನೇ ಉದಾಹರಣೆ ಮಾಡಿ ಶ್ರೀಮದಾಚಾರ್ಯರು ನಿರ್ಣಯವನ್ನ ಮಾಡ್ತಾ ಇದ್ದಾರೆ. 170ನೆಯ ಶ್ಲೋಕ. ಯಸ್ಯಾಧಿಕೋ ಬಲೇನಾಸ್ತಿ ಭೀಮಸೇನಮೃತೆ ಕ್ವಚಿತ್ ನ ವಿಜ್ಞಾನೇನ ಚ ಜ್ಞಾನೇ ಏಷ ರಾಮಃ ಸಲಾಂಗಲೀ. ಯಸ್ಯಾಧಿಕೋ ಬಲೇನಾಸ್ತಿ ಭೀಮಸೇನಮೃತೆ ಕ್ವಚಿತ್ ನ ವಿಜ್ಞಾನೇನ ಚ ಜ್ಞಾನ ಏಷ ರಾಮಃ ಸಲಾಂಗಲೀ ಎಂಬುದಾಗಿ 170ನೆಯ ಶ್ಲೋಕ. ಹೇಳಿ ಆಚಾರ್ಯ. ಇಲ್ಲಿ ಯಸ್ಯಾಧಿಕೋ ಬಲೇನಾಸ್ತಿ ಭೀಮಮೇಕ ಮೃತೆ ಕ್ವಚಿತ್ ಅಂತ ಇದೆ. ಆಗತ್ತಾ ಅದು? ಅಥವಾ ಭೀಮಸೇನ ಆಗ್ಬೇಕು? ಭೀಮಮೇಕ ಮೃತೆ ಕ್ವಚಿತ್ ಅಂತ ಇದೆ. ಮುಂದಿನ ಶ್ಲೋಕದಲ್ಲಿ ಹಾಗಿದೆ, ಭೀಮಮೇಕಂ ಮೃತೆ ಕ್ವಚಿತ್ ಅಂತಿದೆ. ಅಲ್ಲೂ ಇದೆ, ಇಲ್ಲೂ ಅದೇ ಇದೆ. ಇದು ಭೀಮಸೇನ್, ಇದು ಸೇನ ಮಾಡ್ಕೊಳ್ಬೇಕೇನೋ ಹಂಗಾರೆ. ಇದು ತಪ್ಪೇನಿಲ್ಲ, ಇದೆ ಭೀಮಸೇನ ಅಂದ್ರೆ ತಪ್ಪೇನಿಲ್ಲ.
ಅಲ್ಲೇನಿದೆ ನಿಮ್ ಪುಸ್ತಕದಲ್ಲಿ ಏನಿದೆ? ಭೀಮಮೇಕಂ ಮೃದೆ ಕ್ವಚಿತ್ ಅಂತ ಇದೆ. ಇಟ್ಕೋಬಹುದು. ಇಲ್ಲಿ ಭೀಮಸೇನಂ ಅಂತಿದೆ. ಎರಡು ತಪ್ಪಿಲ್ಲ. ಹಾ, ಸರಿ ಹ್ಮ್. ಆಚಾರ್ಯ, ಹಂಗಾರೆ ಸರಿ. ಮತ್ತೊಂದು ಸರಿ ಟಿಪ್ಪಣಿಕಾರ ಯಾವ ಪಾಠ ಇದ್ದಾರೆ ನೋಡ್ಬೇಕು. ಹಾ, ತಪ್ಪೇನಿಲ್ಲ, ಯಾವ್ದು ತಪ್ಪಿಲ್ಲ ನೋಡಿ. ಸರಿ ಆಚಾರ್ಯ. ಅದೇ ಇಟ್ಕೊಳ್ಬೇಕಾದ್ರೆ ನಡೆಯುತ್ತೆ. ಭೀಮಮೇಕ ಆಚಾರ್ಯ. ಮೃತೆ ಕ್ವಚಿತ ನ ವಿಜ್ಞಾನೇನ ಚ ಜ್ಞಾನ ಏಷ ರಾಮ ಸಲಾಂಗಲಿ. ಮುಂದಿನ ಶ್ಲೋಕದಲ್ಲಿ ಭೀಮಮೇಕಮೃತೆ ಅಂತಿದೆ. ಅದು ಇಟ್ಕೊಂಡ್ರೆ ಸ್ವಲ್ಪ ಇನ್ನೂ ಸ್ವಾರಸ್ಯ ಸಿಗ್ತದೆ. ಭೀಮನನ್ನು ಒಬ್ಬನನ್ನೇ ಬಿಟ್ರೆ ಅಂತ ಅರ್ಥ ಆಗ್ತದೆ ನೋಡಿ. ಸರಿ ಆಚಾರ್ಯ, ಸರಿ. ಈ ಶ್ಲೋಕದ ಪದಚ್ಛೇದ: ಯಸ್ಯ ಅಧಿಕಃ ಬಲೆ ನ ಅಸ್ತಿ ಭೀಮ ಭೀಮಂ ಏಕಂ ಋತೆ, ಅಥವಾ ಭೀಮಸೇನಂ ಪಾಠದಲ್ಲಿ ಭೀಮಸೇನಂ ಋತೆ ಕ್ವಚಿತ್ ನ ವಿಜ್ಞಾನೆ ನ ಚ ಜ್ಞಾನೆ ಏಷಃ ರಾಮಃ ಸಹ ಲಾಂಗಲಿ ಎಂಬುದಾಗಿ ಪದವಿಭಾಗ. ಶೇಷದೇವರಿಗೆ ಉತ್ತಮತ್ವವನ್ನ ಹೇಳ್ತಾ ಇದ್ದಾರೆ. ಶೇಷದೇವರು ಇಂದ್ರಾದಿ ದೇವತೆಗಳಿಗಿಂತಲೂ ಉತ್ತಮರು. ನೋಡಿ ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಯಸ್ಯ ಯಾರಿಗೆ ಅಂತ ಅರ್ಥ. ಯಾವ ವ್ಯಕ್ತಿಗೆ ಭೀಮಮೇಕಂ ಮೃತೆ ಕ್ವಚಿತ್, ಯಾವ್ದಾದ್ರು ಇಟ್ಕೊಳ್ಳಿ, ಭೀಮನನ್ನ ಬಿಟ್ರೆ, ಋತೆ ಅಂದ್ರೆ ಬಿಟ್ರೆ ಅಂತ ಅರ್ಥ. ಭೀಮಮೇಕಂ ಋತೆ, ಭೀಮಸೇನಂ ಋತೆ, ಭೀಮಸೇನ ದೇವರೊಬ್ಬರನ್ನ ಬಿಟ್ರೆ ಯಾವ ವ್ಯಕ್ತಿಗೆ ಎಂದಿಗೂ ಕೂಡ, ಕ್ವಚಿತ್ ಎಂದಿಗೂ ಕೂಡ, ಯಾವ ಕಾಲದಲ್ಲಿಯೂ ಕೂಡ, ಬಲದ ವಿಷಯದಲ್ಲಿ ಅಧಿಕಃ ನಾಸ್ತಿ, ಬಲದ ವಿಷಯದಲ್ಲಿ ಯಾರಿಗೆ ಭೀಮಸೇನ ದೇವರನ್ನೊಬ್ಬರನ್ನು ಬಿಟ್ರೆ ಯಾರಿಗೆ ಅವರಿಗಿಂತ ಅಧಿಕರಿಲ್ಲವೋ ಅವರು ಶೇಷದೇವರು ಅಂತ ಹೇಳ್ತಾ ಇದ್ದಾರೆ. ಯಸ್ಯ ಅಧಿಕಃ ಬಲೇ ನಾಸ್ತಿ, ಯಾರಿಗೆ ಬಲದಲ್ಲಿ ಅಧಿಕರಾದವರು ಇಲ್ಲವೋ. ಯಾರು ಇಲ್ವಾ ಅಂದ್ರೆ ಹಾಗಲ್ಲ, ಭೀಮಸೇನ ದೇವರಿದ್ದಾರೆ. ಭೀಮಸೇನಂ ಋತೆ ಕ್ವಚಿತ ಅಥವಾ ಭೀಮಮೇಕಂ ಋತೆ ಕ್ವಚಿತ, ಭೀಮಸೇನ ದೇವರೊಬ್ಬರನ್ನ ಬಿಟ್ರೆ ಎಂದಿಗೂ ಕೂಡ ಮತ್ತೊಬ್ಬ ಬಲದಲ್ಲಿ ಅಧಿಕರಾದವರು ಇಲ್ಲವೋ, ಅಂಥವರು ಶೇಷದೇವರು. ಅಷ್ಟೇ ಅಲ್ಲ, ಮತ್ತೆಲ್ಲ ಕಡೆ ಇಟ್ಕೋಬೇಕು ಹಾಗೇನೆ. ವಿಜ್ಞಾನೇ ಯಸ್ಯ, ಯಾರಿಗೆ ವಿಜ್ಞಾನೇ ವಿಶೇಷವಾದಂತಹ ಜ್ಞಾನ, ವಿಜ್ಞಾನ ಅಂದ್ರೆ ವಿಶೇಷವಾದಂತಹ ಜ್ಞಾನದ ವಿಷಯದಲ್ಲಿ ಭೀಮಸೇನ ದೇವರನ್ನೊಬ್ಬರನ್ನ ಬಿಟ್ರೆ ಅಧಿಕರಾದವರು ಮತ್ತೊಬ್ಬರಿಲ್ಲವೋ. ಅಧಿಕಃ ನ ಅಸ್ತಿ, ಅಧಿಕರಾದವರು ಮತ್ತೊಬ್ಬರಿಲ್ಲ. ಅಷ್ಟೇ ಅಲ್ಲ, ಜ್ಞಾನಿ ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ, ಸಾಮಾನ್ಯ ಜ್ಞಾನ ಅಂತಿದೆ. ಯಾರಿಗೆ ಭೀಮಸೇನ ದೇವರನ್ನ ಬಿಟ್ರೆ ಸಾಮಾನ್ಯ ಜ್ಞಾನದ ವಿಷಯದಲ್ಲಿಯೂ ಕೂಡ ಅಧಿಕರಾದವರಿಲ್ಲವೋ. ಭೀಮಸೇನ ದೇವರು ಅಧಿಕರಿದ್ದಾರೆ ಶೇಷದೇವರಿಗೆ, ಅವರಿಗಿಂತ ಹೆಚ್ಚು ವಿಜ್ಞಾನ ಭೀಮಸೇನ ದೇವರಿಗಿದೆ, ಹೆಚ್ಚು ಜ್ಞಾನ, ಸಾಮಾನ್ಯ ಜ್ಞಾನ ಇದೆ, ಹೆಚ್ಚು ಬಲ ಇದೆ. ಅವರನ್ನು ಬಿಟ್ಟು ಬೇರೆಯವರಿಗೆ ಅಧಿಕವಾದ ಬಲ ಇಲ್ಲ, ಅಧಿಕವಾದ ಬಲವುಳ್ಳವರು ಯಾರಿಲ್ಲ, ಅಥವಾ ಸಾಮಾನ್ಯ ಜ್ಞಾನ, ಅಧಿಕವಾದಂತಹ ಸಾಮಾನ್ಯ ಜ್ಞಾನ ಉಳ್ಳವರು ಯಾರಿಲ್ಲ, ಅಧಿಕವಾದಂತಹ ವಿಶೇಷ ಜ್ಞಾನ ಉಳ್ಳವರು ಯಾರಿಗೆ ಇಲ್ಲವೋ ಏಷಃ ಸಹ ರಾಮಃ ಲಾಂಗಲಿ ಅದನ್ನು ಹೇಳ್ತಾ ಇದ್ದಾರೆ. ಸಹ ಏಷಃ ಲಾಂಗಲಿ ರಾಮಃ, ಅವನು ಯಾರು ಅಂದ್ರೆ ಈ ಲಾಂಗಲಿ ರಾಮಃ ಅಂದರೆ ಆ ನೇಗಿಲನ್ನ ಹಿಡಿದುಕೊಂಡಂತಹ ರಾಮ ಅಂದ್ರೆ ಬಲರಾಮ ದೇವರು ಅಂತ ಅರ್ಥ. ಬಲರಾಮ ದೇವರಿಗೆ ಸಮ ಅಧಿಕರಾದವರು ಯಾರಿಲ್ಲ. ಭೀಮಸೇನ ದೇವರೊಬ್ಬರು ಅಧಿಕರಿದ್ದಾರೆ, ಅವರಿಗಿಂತಲೂ ಅಧಿಕರಾದವರು ಮತ್ತೊಬ್ಬರು ಯಾರಿಲ್ಲ ಅಂದ್ರೆ ತಳಗಿನವರು ಅಂತ ಅರ್ಥ. ಇಂದ್ರಾದಿ ಯಾವ ದೇವತೆಗಳು ಕೂಡ ಇವರಿಗಿಂತಲೂ ಕೂಡ ಅಧಿಕರಾದವರಲ್ಲ ಅಂತ ಅರ್ಥ. ಹೀಗಾಗಿ ಭೀಮಸೇನ ಇದು ಶೇಷದೇವರು, ಬಲರಾಮಚಂದ್ರ ದೇವರು ಒಂದು ಶೇಷದೇವರ ಅವತಾರರು.
ಹೀಗಾಗಿ ಶೇಷದೇವರು ಇಂದ್ರಾದಿ ಎಲ್ಲ ದೇವತೆಗಳಿಗಿಂತಲೂ ಕೂಡ ಇವರು ಉತ್ತಮರು ಎಂಬುದಾಗಿ ಇದು ಮಹಾಭಾರತದ ಶ್ಲೋಕ. ಹೀಗಾಗಿ ಮಹಾಭಾರತದ ಶ್ಲೋಕದಿಂದಲೇನೆ ಆ ಶೇಷದೇವರ ಉತ್ತಮತ್ವವನ್ನ ತಿಳಿಸ್ತಾ ಇದ್ದಾರೆ. ಭೀಮಸೇನಂ ಮೃತೆ ಅಂತಂದಿದ್ದು, ಭೀಮಸೇನ ದೇವರಿಗಿಂತ ಅಧಿಕ ಆಗೋದಿಲ್ಲ ಇವರೇನು. ಭೀಮಸೇನ ದೇವರನ್ನು ಬಿಟ್ಟು ಅಧಿಕರು ಯಾರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭೀಮಸೇನ ದೇವರು ಇವ್ರಿಗಿಂತ ಅಧಿಕರೇ ಅಂತ ಇದರಿಂದ ಸ್ಪಷ್ಟ ಆಗ್ತದೆ. ಇವರಿಗಿಂತ ಮತ್ತೊಬ್ಬರು ಅಧಿಕರಿಲ್ಲ ಅಂತ ಅನ್ನೋದರಿಂದ ಇಂದ್ರಾದಿ ಎಲ್ಲ ದೇವತೆಗಳಿಗಿಂತಲೂ ಇವರು ಅಧಿಕರು, ಉತ್ತಮರು ಅಂತ ತಿಳಿದು ಬರ್ತದೆ. ಹೀಗಾಗಿ ತಾರತಮ್ಯ ಕ್ರಮದಲ್ಲಿ ಭೀಮಸೇನ ದೇವರು ವಾಯುದೇವರು, ಭಾರತೀ ದೇವಿ, ಶೇಷದೇವರು ಅಂತ ಈ ಪ್ರಮಾಣಗಳಿಂದ ಶ್ರೀಮದಾಚಾರ್ಯ ನಿರ್ಣಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಇದು ಒಂದು ಶ್ಲೋಕದಿಂದ, ಇದು ಮಹಾಭಾರತ ಒಂದು ಶ್ಲೋಕದಿಂದ ಸಮರ್ಥನೆಯನ್ನು ಮಾಡಿದ್ದು. ಮತ್ತೊಂದು ಶ್ಲೋಕ. ಆದ್ರೆ ಆಚಾರ್ಯ ಒಂದ್ ಪ್ರಶ್ನೆ ಇದೆ ಆಚಾರ್ಯ. ಕೇಳ್ರಿ. ಶೇಷದೇವರು ಭೀಮಸೇನ ದೇವರಿಗಿಂತ ಅಥವಾ ಶೇಷದೇವರಿಗಿಂತ ಭೀಮಸೇನ ದೇವರು ಅಧಿಕ ಅಂತ ಹೇಳಿದ್ವಿ ನಾವು ತಾರತಮ್ಯದಲ್ಲಿ. ಆದ್ರೆ ಮಹಾಭಾರತದಲ್ಲೇ ಬರ್ಬೇಕಾದ್ರೆ ಶೇಷದೇವರೇನೇನೆ ಅವರ ಅವತಾರವಾದ ಬಲರಾಮ್ ದೇವರು ಇವರಿಗೆ ಗದಾವಿದ್ಯೆ ಹೇಳ್ಕೊಟ್ಟಿದ್ದಲ್ವಾ? ಇವ್ರಿಗೂ ಕೂಡ, ಭೀಮಸೇನ ದೇವ್ರಿಗೂ ಕೂಡ, ದುರ್ಯೋಧನ ಭೀಮಸೇನ ದೇವರಿಗೆ ಅವರಿಗೆ ಅಲ್ವಾ? ಸುಮ್ಮನೆ ಲೋಕ ವಿಡಂಬನೆಗೆ ಅಷ್ಟೇ ಇಲ್ಲ ಅದು. ಲೋಕ ವಿಡಂಬನೆ. ಆಯ್ತಾಯ್ತು ಅಷ್ಟೇ. ಆಚಾರ್ಯ, ಇಲ್ಲಿ ಬಲರಾಮ ದೇವರಿಗೆ ಇದು ರೆಫರ್ ಮಾಡ್ತಿದ್ರು ಅಂತ ಹೇಗೆ ಗೊತ್ತಾಗತ್ತೆ? ಅರ್ಥ ಆಗ್ಲಿಲ್ಲ. ಲಾಂಗಲಿ ರಾಮ ಅಂದ್ರೇನು? ನೇಗಿಲನ್ನು ಹಿಡಿದುಕೊಂಡಂತಹ ರಾಮ ಅಂದ್ರೆ ಬಲರಾಮ ದೇವರು ಅಂತ ಅರ್ಥ. ಸರಿ, ಮುಂದೆ ನೋಡಿ. ಮತ್ತೊಂದು ಶ್ಲೋಕದಿಂದಲೂ ಕೂಡ ಆ ಶೇಷದೇವರಿಗೆ ಉತ್ತಮತ್ವವನ್ನ ತಿಳಿಸ್ತಾ ಇದ್ದಾರೆ. 171ನೇ ಶ್ಲೋಕ. ಯಸ್ಯ ನ ಪ್ರತಿಯೋದ್ಧಾಸ್ತಿ ಭೀಮಮೇಕಮೃತೆ ಕ್ವಚಿತ್ ಅನ್ವಿಷ್ಯಾಪಿ ತ್ರಿಲೋಕೇಶು ಸ ಏಷ ಮುಸಲಾಯುಧಃ. ಯಸ್ಯ ನ ಪ್ರತಿಯೋದ್ಧಾಸ್ತಿ ಭೀಮಮೇಕಮೃತೆ ಕ್ವಚಿತ್ ಅನ್ವಿಷ್ಯಾಪಿ ತ್ರಿಲೋಕೇಶು ಸ ಏಷ ಮುಸಲಾಯುಧಃ ಎಂಬುದಾಗಿ 171ನೇ ಶ್ಲೋಕ ಪದವಿಭಾಗ. ಯಸ್ಯ ನ ಪ್ರತಿಯೋದ್ಧ ಅಸ್ತಿ ಭೀಮಂ ಏಕಂ ಋತೆ ಕ್ವಚಿತ್ ಅನ್ವಿಷ್ಯ ಅಪಿ ತ್ರಿಲೋಕೇಶು ಸಹ ಏಷಃ ಮುಸಲಾಯುಧಃ ಎಂಬುದಾಗಿ 171ನೇ ಶ್ಲೋಕದ ಪದವಿಭಾಗ. ಇದೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಯಾರಿಗೆ ಭೀಮಸೇನ ದೇವರನ್ನ ಬಿಟ್ಟು ಆ ವ್ಯಕ್ತಿಗೆ ಅಧಿಕರಾದವರು ಬಲದಲ್ಲಿ, ವಿಜ್ಞಾನದಲ್ಲಿ, ಜ್ಞಾನದಲ್ಲಿ ಇಲ್ಲವೋ ಅಂಥವರು ಲಾಂಗಲಿ ರಾಮ ಅಂತ ಹೇಳಿದ್ದು. ಅದೇ ರೀತಿಯಾಗಿ ಈ ಶ್ಲೋಕದಲ್ಲಿ ಯಸ್ಯ ಭೀಮಮೇಕಂ ಋತೆ ಕ್ವಚಿತ್, ಯಾರಿಗೆ ಭೀಮಸೇನ ದೇವರೊಬ್ಬರನ್ನ ಬಿಟ್ಟು ಎಂದಿಗೂ ಕೂಡ ಪ್ರತಿಯೋದ್ಧ ನ ಅಸ್ತಿ, ಪ್ರತಿಯಾಗಿ ಯುದ್ಧವನ್ನ ಮಾಡುವವರು. ಬಲರಾಮಚಂದ್ರ ದೇವರ ಜೊತೆಗೆ ಯಾವ ವ್ಯಕ್ತಿಯ ಜೊತೆಗೆ ಪ್ರತಿಯಾಗಿ ಯುದ್ಧವನ್ನ ಮಾಡುವಂತಹ ವ್ಯಕ್ತಿ ಭೀಮಸೇನ ದೇವರೊಬ್ಬರನ್ನ ಬಿಟ್ರೆ ತ್ರಿಲೋಕೇಶು ಅನ್ವಿಷ್ಯಾಪಿ, ಬರೀ ಭೂಲೋಕದಲ್ಲಿ ಇಲ್ಲದೆ ಇರಬಹುದು, ಮತ್ತೊಂದು ಲೋಕದಲ್ಲಿ ಇರಬಹುದು ಅಂತಂತೀವಿ. ಅಂದ್ರೆ ತ್ರಿಲೋಕೇಶು, 3 ಲೋಕಗಳಲ್ಲಿ, ಭೂಲೋಕ, ಮೇಲಿನ ಲೋಕ, ಕೆಳಗಿನ ಲೋಕ, ಹೀಗೆ 3 ತರಹದ ಲೋಕಗಳಲ್ಲಿಯೂ ಕೂಡ ಹುಡುಕಿದರೂ ಕೂಡ ತ್ರಿಲೋಕೇಶು ಅನ್ವಿಷ್ಯ ಅಪಿ, ಅನ್ವೇಷಣೆ ಕೃತೇಪಿ ಅಂತ ಅರ್ಥ. ಹುಡುಕಿ ನೋಡಿದರೂ ಕೂಡ ನ ಪ್ರತಿಯೋದ್ಧ ಅಸ್ತಿ, 3 ಲೋಕಗಳಲ್ಲಿಯೂ ಕೂಡ ಯಾವ ವ್ಯಕ್ತಿಗೆ ಪ್ರತಿಯೋದ್ಧ, ಭೀಮಸೇನ ದೇವರನ್ನು ಬಿಟ್ಟು ಮತ್ತೊಬ್ಬ ಪ್ರತಿಯೋದ್ಧ, ಪ್ರತಿಯಾಗಿ ಯುದ್ಧವನ್ನ ಮಾಡುವಂತಹ ವ್ಯಕ್ತಿ ಇಲ್ಲವೋ, ಯಾರಿಗೆ ಇಲ್ಲವೋ
ಯಾರಿಗೆ ಇಲ್ಲವೋ ಅಂತ ಹೇಳ್ತಾ ಇದ್ರಿಂದಾಗೆ ಅವರು ಯಾರು ಅಂದ್ರೆ ಸಹ ಏಷಃ ಮುಸಲಾಯುಧ. ಮುಸಲ ಅಂದ್ರೆ ವನಿಕೆ, ಆ ಒಂದು ಇದು ನೇಗಿಲು, ಆ ನೇಗಿಲ ಆ ಆಯುಧವನ್ನ ನೇಗಿಲ ಆಯುಧವನ್ನ ಇಟ್ಟುಕೊಂಡಂತಹ ಬಲರಾಮಚಂದ್ರ ದೇವರು ಅಂತ ಅರ್ಥ. ಸ ಏಷ ಮುಸಲಾಯುಧ. ಮುಸಲಾಯುಧವನ್ನ ಆ ರೀತಿಯಾಗಿ ಇಟ್ಟುಕೊಂಡಂತಹ ಬಲರಾಮಚಂದ್ರ ದೇವರೇ ಈ ರೀತಿಯಾಗಿ ಇದ್ದದ್ದು ಅಂತ ಆ ಬಲರಾಮಚಂದ್ರ ದೇವರಿಗೆ ಉತ್ತಮತ್ವವನ್ನ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅನ್ವಿಷ್ಯಾಪಿ ತ್ರಿಲೋಕೇಶು ಸ ಏಷ ಮುಸಲಾಯುಧ ಎಂಬುದಾಗಿ ಈ ಮಹಾಭಾರತದ ಶ್ಲೋಕ ಇದು ಕೂಡ ಸ್ವಲ್ಪ ಸಮವಾಗಿ ಇದೆ. ಭೀಮಮೇಘಂ ಮೃತೆ ಕ್ವಚಿತ ಸ ಏಷ ಮುಸಲಾಯುಧ ರಾಮ ಸಲಾಂಗಲಿ ಅಂತ ಹೀಗೆ ಒಂದೆರಡು ಪಾದಗಳು ಸಮವಾಗಿ ಇವೆ. ಹೀಗಾಗಿ ಎರಡು ಶ್ಲೋಕಗಳಿಂದ ಶ್ರೀಮದಾಚಾರ್ಯರು ಭೀಮಸೇನ ಆ ಒಂದು ಬಲರಾಮಚಂದ್ರ ದೇವರಿಗೆ ಉತ್ತಮರಾದವರು, ಭೀಮಸೇನ ದೇವರನ್ನ ಬಿಟ್ಟು ಉತ್ತಮರಾದವರು ಮತ್ತೊಬ್ಬರಿಲ್ಲ, ಅಂದ್ರೆ ಇಂದ್ರಾದಿ ದೇವತೆಗಳಿಗಿಂತಲೂ ಈ ಬಲರಾಮಚಂದ್ರ ದೇವರು ಅಂದ್ರೆ ಶೇಷದೇವರೇ ಉತ್ತಮರು ಎಂಬುದನ್ನ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟು ಈ ಎರಡು ಶ್ಲೋಕಗಳಿಂದ ಶೇಷದೇವರಿಗೆ ಉತ್ತಮತ್ವವನ್ನ ಸಮರ್ಥನೆ ಮಾಡಿ, ನಂತರದಲ್ಲಿ ತಾರತಮ್ಯ ಕ್ರಮದಲ್ಲಿ ಬಂದಂತವರು ಮತ್ಯಾರು ಅಂದ್ರೆ ನಂತರದಲ್ಲಿ ಇಂದ್ರದೇವರು. ಶೇಷದೇವರು ಅಂದ್ರೆ ಶೇಷ ಗರುಡ ರುದ್ರರು ಇವರು ಅಂತ ಅರ್ಥ. ಇದಾದ ಮೇಲೆ ಮಾಂಗಲ್ಯ ಅಂದ್ರೆ ಏನು ಚಂದ್ರೆ? ನೇಗಿಲು ನೇಗಿಲು. ಮುಸಲ ಶಬ್ದಕ್ಕೆ ವನಿಕೆ, ವನಿಕೆ ಎಂಬುವಂತಹ ಆಯುಧ ಅಂದ್ರೆ ಎರಡು ಆಯುಧವನ್ನ ಇಟ್ಟುಕೊಂಡವರು ಬಲರಾಮಚಂದ್ರ ದೇವರು. ಲಾಂಗಲಿ ಅಂದ್ರೆ ವನಿಕೆ, ಇದು ನೇಗಿಲು, ಆ ನೇಗಿಲು ಎಂಬುವಂತದ್ದನ್ನು ಆಯುಧವನ್ನಾಗಿಟ್ಟುಕೊಂಡವರು. ಮುಸಲಾಯುಧ ಅಂದ್ರೆ ಮುಸಲ ಶಬ್ದಕ್ಕೆ ವನಿಕೆ ಅಂತ ಅರ್ಥ. ಆ ವನಿಕೆ ಎಂಬುವಂತದ್ದನ್ನು ಆಯುಧವನ್ನಾಗಿಟ್ಟುಕೊಂಡವರು ಆ ಬಲರಾಮಚಂದ್ರ ದೇವರು. ಹೀಗಾಗಿ ಅಂತಹ ಬಲರಾಮಚಂದ್ರ ದೇವರು ಇಂದ್ರಾದಿ ದೇವತೆಗಳಿಗಿಂತಲೂ ಕೂಡ ಉತ್ತಮರು ಅಂತ ಸಮರ್ಥನೆ ಮಾಡಿ, ಮುಂದಿನ ಶ್ಲೋಕದಲ್ಲಿ ಇಂದ್ರದೇವರಿಗೆ ಅಂದ್ರೆ ಇಂದ್ರದೇವರ ಅವತಾರರಾದಂತಹ ಅರ್ಜುನ, ಆ ಅರ್ಜುನನಿಗೆ ಉತ್ತಮತ್ವವನ್ನ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ ತಾರತಮ್ಯ ಕ್ರಮದಲ್ಲಿ. ಅದಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ಅನಿರುದ್ಧಾದಿಭ್ಯ ಅರ್ಜುನಸ್ಯ ಶ್ರೇಷ್ಠೇ ಭಾರತವಾಕ್ಯಂ ಉದಾಹರತಿ. ಅನಿರುದ್ಧ ಮೊದಲಾದಂತಹ ದೇವತೆಗಳಿಗಿಂತಲೂ ಕೂಡ ಅರ್ಜುನನಿಗೆ ಶ್ರೇಷ್ಠತೆ ಇದೆ. ಶ್ರೇಷ್ಠೇ ಭಾರತವಾಕ್ಯಂ ಉದಾಹರತಿ. ಶ್ರೇಷ್ಠತೆಯ ವಿಷಯದಲ್ಲಿ ಭಾರತ ವಾಕ್ಯವನ್ನ, ಮಹಾಭಾರತ ವಾಕ್ಯವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. 172ನೆಯ ಶ್ಲೋಕ. ತಥಾ ಯುಧಿಷ್ಠಿರೇಣೈವ ಭೀಮಾಯ ಸಮುದೀರಿತಂ ಅನುಜ್ಞಾತೋ ರೌಹಿಣೀಯಾತ್ ತ್ವಯಾ ಚೈವಾಪರಾಜಿತಃ ಸರ್ವವಿದ್ಯಾಸು ಭೀಭತ್ಸುಃ ಕೃಷ್ಣೇನ ಚ ಮಹಾತ್ಮನಾ. ತಥಾ ಯುಧಿಷ್ಠಿರೇಣೈವ ಭೀಮಾಯ ಸಮುದೀರಿತಂ ಅನುಜ್ಞಾತೋ ರೌಹಿಣೀಯಾತ್ ತ್ವಯಾ ಚೈವಾಪರಾಜಿತಃ ಸರ್ವವಿದ್ಯಾಸು ಬೀಭತ್ಸುಃ ಕೃಷ್ಣೇನ ಚ ಮಹಾತ್ಮನಾ ಎಂಬುದಾಗಿ 172ನೆಯ ಶ್ಲೋಕ ಪದವಿಭಾಗ. ತಥಾ ಯುಧಿಷ್ಠಿರೇಣ ಏವ ಭೀಮಾಯ ಸಮುದೀರಿತಂ ಅನುಜ್ಞಾತಃ ರೌಹಿಣೀಯಾತ್ ತ್ವಯಾ ಚ ಏವ ಅಪರಾಜಿತಃ ಸರ್ವವಿದ್ಯಾಸು ಬೀಭತ್ಸುಃ ಕೃಷ್ಣೇನ ಚ ಮಹಾತ್ಮನಾ ಎಂಬುದಾಗಿ
ಪದವಿಭಾಗ. ಮೊದಲಿನ ಎರಡು ಪಾದಗಳು ಶ್ರೀಮದಾಚಾರ್ಯರ ಮಾತು. ತಥಾ ಯುಧಿಷ್ಠಿರೇಣೈವ ಭೀಮಾಯ ಸಮುದೀರಿತಂ. ಯುಧಿಷ್ಠಿರ ಭೀಮಸೇನ ದೇವರಿಗೆ ಹೇಳಿದಂತಹ ಮಾತಿದು. ಯುಧಿಷ್ಠಿರೇಣ ಏವ, ಯುಧಿಷ್ಠಿರನಿಂದಲೇನೆ ಭೀಮಾಯ ಸಮುದೀರಿತಂ, ಭೀಮಸೇನ ದೇವರಿಗೆ ಹೇಳಲ್ಪಟ್ಟಂತಹದ್ದು ಅಂತಹ ಮಾತು ಅಂತ ಅರ್ಥ. ಏನ್ ಹೇಳಿದ್ದು ಅಂದ್ರೆ, ಅರ್ಜುನ ಇವನು ಉತ್ತಮ, ಅರ್ಜುನ ಭಾರಿ ಸಮರ್ಥ ಅಂತ ಅರ್ಜುನನಿಗೆ ಉತ್ತಮತ್ವವನ್ನ ತಿಳಿಸಿಕೊಟ್ಟದ್ದು. ಯಾರ ನಂತರದಲ್ಲಿ ಅಂದ್ರೆ ಶೇಷದೇವರ ನಂತರದಲ್ಲಿ ಅಂತ ಅರ್ಥ. ನಂತರದಲ್ಲಿ ಇನ್ನುಳಿದಂಥ ಎಲ್ಲ ಅನಿರುದ್ಧ ಎಲ್ಲ ದೇವತೆಗಳಿಗಿಂತಲೂ ಅರ್ಜುನ ಉತ್ತಮ ಎಂಬುದನ್ನ ಯುಧಿಷ್ಠಿರ ಭೀಮಸೇನ ದೇವರಿಗೆ ಹೇಳುವಂತಹ ಮಾತು, ಮಹಾಭಾರತದಲ್ಲಿ ಬಂದಂತಹ ಮಾತು. ಏನ್ ಹೇಳಿದ್ದು ಅಂದ್ರೆ, ಅನುಜ್ಞಾತೋ ರೌಹಿಣೀಯಾತ್ ತ್ವಯಾ ಚೈವಾಪರಾಜಿತಃ ಸರ್ವವಿದ್ಯಾಸು ಬಿಭತ್ಸು ಕೃಷ್ಣೇನ ಚ ಮಹಾತ್ಮನ. ಬಿಭತ್ಸು ಹರೀಶೂರನಾದಂತಹ ವೀರನಾದಂತಹ ಅರ್ಜುನ. ಈ ಅರ್ಜುನ ರೌಹಿಣೀಯಾತ್ ತ್ವಯಾ ಕೃಷ್ಣೇನ ಚ ಮಹಾತ್ಮನ, ಯುಧಿಷ್ಠಿರ ಹೇಳ್ತಾನೆ. ಈ ಅರ್ಜುನ ರೌಹಿಣೀಯಾತ್, ರೋಹಿಣಿಯ ಮಗ ಬಲರಾಮಚಂದ್ರ ದೇವರು. ರೋಹಿಣಿಯಾತ್, ರೋಹಿಣಿಯ ಮಗನಿಂದ ಅಂದ್ರೆ ಆ ಬಲರಾಮಚಂದ್ರ ದೇವರಿಂದಾಗಿ, ಮತ್ತು ತ್ವಯ ಅಂತ ಹೇಳ್ತಾ ಇದ್ದಾನೆ ಯುಧಿಷ್ಠಿರ ಭೀಮಸೇನ ದೇವರಿಗೆ ಹೇಳ್ತಾ ಇದ್ದದ್ದು. ತ್ವಯ ಅಂದ್ರೆ ನಿನ್ನಿಂದ ಅಂತ ಅರ್ಥ. ಬಲರಾಮಚಂದ್ರ ದೇವರಿಂದ, ನಿನ್ನಿಂದ ಅಷ್ಟೇ ಅಲ್ಲ, ಚ ಮಹಾತ್ಮನ ಕೃಷ್ಣೇನ, ಮಹಾತ್ಮ ಎಲ್ಲರಿಗಿಂತಲೂ ಉತ್ತಮನಾದಂತಹ ಪೂಜ್ಯನಾದಂತಹ ಕೃಷ್ಣೇನ, ಆ ಕೃಷ್ಣ ಪರಮಾತ್ಮನಿಂದಲೂ ಕೂಡ ಅನುಜ್ಞಾತಃ, ಅವರ ಅನುಜ್ಞೆಯನ್ನ ತೆಗೆದುಕೊಂಡವನಾಗಿ, ಅಂದ್ರೆ ಬಲರಾಮಚಂದ್ರ ದೇವರ ಅನುಜ್ಞೆಯನ್ನು ತೆಗೆದುಕೊಂಡು, ನಿನ್ನ ಭೀಮಸೇನ ದೇವರ ಅನುಜ್ಞೆಯನ್ನ ತೆಗೆದುಕೊಂಡು, ಕೃಷ್ಣನ ಅನುಜ್ಞೆಯನ್ನು ತೆಗೆದುಕೊಂಡು ಎಲ್ಲೇ ಹೋಗ್ಲಿ ಅರ್ಜುನ, ಈ ಮೂರು ವ್ಯಕ್ತಿಗಳ ಅನುಜ್ಞೆಯನ್ನ ಪಡೆದುಕೊಂಡು ಹೋದಾಗ ಸರ್ವ ವಿದ್ಯಾಸು, ಯಾವುದೇ ವಿದ್ಯೆಗಳಾಗಲಿ, ಎಂತಹ ವಿದ್ಯೆ ಆಗಲಿ, ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ಸರ್ವ ವಿದ್ಯಾಸು ಅಪರಾಜಿತ. ಬಿಭತ್ಸು ಅಂದ್ರೆ ಅರ್ಜುನ, ಇವನು ನಿಮ್ಮ ಮೂರು ಮಂದಿಯ ಅನುಜ್ಞೆಯನ್ನ ತೆಗೆದುಕೊಂಡಾಗ ಸರ್ವ ವಿದ್ಯಾಸು ಅಪರಾಜಿತ, ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ಗೆಲ್ಲಾರದೆ ಬರೋದೇ ಇಲ್ಲ, ಅಂದ್ರೆ ಒಟ್ಟ ಸೋಲೋದಿಲ್ಲ. ಪರಾಜಿತ ಅಂದ್ರ ಸೋತು ಬರುವ ಅಂತ ಅರ್ಥ, ಅಪರಾಜಿತ ಅಂದ್ರೆ ಸೋಲದೇ ಇರುವವ ಅಂತ ಅರ್ಥ. ಈ ಅರ್ಜುನ ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ಅಪರಾಜಿತ, ಸೋಲಲಾರದವ, ಗೆಲ್ಲುವವ. ಎಲ್ಲಾ ವಿದ್ಯೆಗಳಲ್ಲಿಯೂ ಇವ್ ಮೂರು ಜನರ ಅನುಜ್ಞೆಯನ್ನು ತೆಗೆದುಕೊಂಡ್ರೆ ಅವನು ಗೆದ್ದೇ ಬರ್ತಾನೆ, ಗೆದ್ದೇ ಗೆಲ್ತಾನೆ ಅಂತ ಈ ರೀತಿಯಾಗಿ ಆ ಅರ್ಜುನನನ್ನ ಯುಧಿಷ್ಠಿರ ತಾನು ಕೊಂಡಾಡಿದಂತಹ ಮಾತು. ಅರ್ಜುನ ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ಅಪರಾಜಿತನಾಗಿದ್ದಾನೆ, ಸೋಲನ್ನ ಕಾಣೋದಿಲ್ಲ, ಜಯವನ್ನೇ ಗಳಿಸ್ತಾನೆ ಅಂತ ಈ ರೀತಿಯಾಗಿ ಯುಧಿಷ್ಠಿರ ಹೇಳಿದಂತಹ ಮಾತು. ಇಷ್ಟು ಹೇಳಿ ಮತ್ತೆ ಮತ್ತೊಂದು ಮಾತನ್ನು ಹೇಳ್ತಾನೆ ಭೀಮಸೇನ ದೇವರಿಗೆ ಮುಂದಿನ ಶ್ಲೋಕದಲ್ಲಿ, 173ನೇ ಶ್ಲೋಕ. ಅನ್ವೇಷರೌಹಿಣೀಯಂ ಚ ತ್ವಾಂ ಚ ಭೀಮಾಪರಾಜಿತಂ ವೀರ್ಯೇ ಶೌರ್ಯೇ ಬಲೇನಾನ್ಯಃ ತೃತೀಯ ಫಲ್ಗುಣಾದೃತೆ. ಅನ್ವೇಷರೌಹಿಣೀಯಂ ಚ ತ್ವಾಂ ಚ ಭೀಮಾಪರಾಜಿತಂ ವೀರ್ಯೇ ಶೌರ್ಯೇ ಬಲೇನಾನ್ಯಃ ತೃತೀಯ ಫಲ್ಗುಣಾದೃತೆ ಎಂಬುದಾಗಿ 173ನೆಯ ಶ್ಲೋಕ. ಪದವಿಭಾಗ. ಅನ್ವೇಷ ಅಂತ ಇದೆ, ಅನು ಏಷಃ, ಅನ್ವೇಷ ಅಂತಾಗಿದೆ, ಅದು ಅನು ಏಷಃ. ರೌಹಿಣೀಯಂ ಚ ತ್ವಾಂ ಚ
ಭೀಮ ಅಪರಾಜಿತಂ ವೀರ್ಯೇ ಶೌರ್ಯೇ ಬಲೆ ನ ಅನ್ಯಃ ತೃತೀಯಃ ಫಲ್ಗುನಾತ್ ಋತೆ ಎಂಬುದಾಗಿ ಪದವಿಭಾಗ. ಇದು ಯುಧಿಷ್ಠಿರನೇ ಭೀಮಸೇನ ದೇವರಿಗೆ ಹೇಳಿದ್ದು. ಅರ್ಜುನನ ಉತ್ತಮತ್ವವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹೇ ಭೀಮ, ಭೀಮಾಪರಾಜಿತಂ ಅಂತ ಇದೆ. ಭೀಮ ಅಂತ ಭೀಮಸೇನ ದೇವರಿಗೆ ಸಂಬೋಧನೆ ಮಾಡ್ತಾ ಇದ್ದಾನೆ ಯುಧಿಷ್ಠಿರ. ಹೇ ಭೀಮ, ಭೀಮಸೇನ ದೇವರೇ, ರೌಹಿಣೀಯಂ ತ್ವಾಂ ಅನು ತ್ವಾಂ ಚ ಅನು. ರೌಹಿಣೇಯ ಅಂದ್ರ ಬಲರಾಮಚಂದ್ರ ದೇವರು. ಬಲರಾಮಚಂದ್ರ ದೇವರು ಮತ್ತು ತ್ವಾಂ ನಿನ್ನನ್ನು, ನೀನನ್ನು ಅಂತ ಅರ್ಥ. ನಿನ್ನನ್ನು ಕುರಿತು ಅಪರಾಜಿತಂ ಅಂದ್ರೆ ತ್ವಾಂ ನೋಡ್ರಿ, ರೌಹಿಣೀಯಂ ತ್ವಾಂ ಅನ್ನು ಅಂದ್ರೆ ಸೇರಿಸಿದಾಗ ಅರ್ಥ ಏನಾಗ್ತದೆ ಅಂದ್ರೆ ಬಲರಾಮಚಂದ್ರ ದೇವರು ಮತ್ತು ನೀವು, ನಿಮ್ಮಿಬ್ಬರ ನಂತರ ಅಂತ ಅರ್ಥ. ಬಿಡಿಸಿಕೊಂಡಾಗ ಬರೀ ಹಾಗೆ ಅನು ಇಲ್ಲದೆ ಹೋಗಿದ್ರೆ ನಿನ್ನನ್ನು ಅಂತ ಅರ್ಥ ಆಗ, ಬಲರಾಮಚಂದ್ರ ದೇವರನ್ನು ನಿನ್ನನ್ನು ಅಂತ ಅರ್ಥ ಆಗ್ತಿತ್ತು. ಅನು ಶಬ್ದವನ್ನ ಇಟ್ಟುಕೊಂಡಾಗ ರೌಹಿಣೀಯಂ ತ್ವಾಂ ಚ ಅನು ಅಂದ್ರೆ ಬಲರಾಮಚಂದ್ರ ದೇವರು ಮತ್ತು ನಿನ್ನ ನಂತರ, ನಿಮ್ಮಿಬ್ಬರ ನಂತರದಲ್ಲಿ ಅಪರಾಜಿತಂ, ಅಪರಾಜಿತನಾದವನು ಅರ್ಜುನ. ಆಚಾರ್ಯ ಒಂದ್ ನಿಮಿಷ ಆಚಾರ್ಯ, ಇಲ್ಲಿ ಗರುಡ ರುದ್ರದೇವರು ಏನ್ ಬರುತ್ತೆ ಇದ್ರೆ? ಏನ್ ಹೇಳಿ? ಗರುಡ ಮತ್ತು ರುದ್ರದೇವರು ಹೆಂಗೆ ಅದೆಲ್ಲಿ ಮೆನ್ಷನ್ ಮಾಡಿಲ್ವಲ್ಲ ಇದರಲ್ಲಿ? ಒಂದೇ ಕಕ್ಷಾ ಅವರು, ಒಂದೇ ಕಕ್ಷೆಯವರು, ಒಂದೇ ಸ್ಥಾನದಲ್ಲಿದ್ದವರು. ಅಂದ್ರೆ ಶೇಷದ ಸಮಾನ ಅಂತ ಆಗತ್ತೆ, ಮೂರು ಜನದ್ದು ಅಪ್ಲೈ ಆಗತ್ತ ಅಲ್ಲಿ? ಹೌದು ಮೆನ್ಷನ್ ಮಾಡಿಲ್ಲಲ್ಲ, ಅದಕ್ಕೆ ಕೇಳಿದೆ. ಅದೇ ಎಲ್ಲಾ ಕಡೆ ಅಷ್ಟೇ, ಎಲ್ಲಾ ಕಡೆ ಅದೇ ರೀತಿ ತಿಳ್ಕೋಬೇಕು. ಎಲ್ಲಿ ಶೇಷದೇವರನ್ನ ಹೇಳ್ಬಿಟ್ಟಿರ್ತಾರೆ, ಹೀಗಾಗಿ ಅದರ ಜೊತೆಗೆ ಗರುಡದೇವರ ರುದ್ರದೇವರನ್ನು ತೆಗೆದುಕೊಳ್ಬೇಕು. ಆಯ್ತಾಯ್ತು. ತ್ವಾಂ ಆದ್ಮೇಲೆ ಅನು ಬರ್ಬೇಕಾ? ಹಾ ಹೌದು. ಹೇ ಭೀಮ ರೌಹಿಣೇಯಂ ತ್ವಾಂ ಚ ಅನು, ನಿಮ್ಮಿಬ್ಬರ ನಂತರದಲ್ಲಿ ಅಪರಾಜಿತಂ, ಅಪರಾಜಿತನಾದವನು ಈ ಅರ್ಜುನ ಅಂತ ಈ ರೀತಿಯಾಗಿ ಯುಧಿಷ್ಠಿರ ತಾನು ಹೇಳ್ತಾ ಇದ್ದದ್ದು. ಅಷ್ಟೇ ಅಲ್ಲ, ವೀರ್ಯೇ ಶೌರ್ಯೇ ಬಲೆ ನಾನ್ಯಃ ತೃತೀಯಃ ಫಲ್ಗುನಾದೃತೆ. ಫಲ್ಗುನ ಅಂದ್ರೆ ಅರ್ಜುನ. ಈ ಅರ್ಜುನನ್ನ ಬಿಟ್ಟು, ಅರ್ಜುನಾದೃತೆ ಅರ್ಜುನನ್ನ ಬಿಟ್ಟು ವೀರ್ಯೇ ಶೌರ್ಯೇ ಬಲೆ, ವೀರ್ಯದಲ್ಲಾಗಲಿ ಶೌರ್ಯದಲ್ಲಾಗಲಿ ಬಲದಲ್ಲಾಗಲಿ ಈ ವಿಷಯಗಳಲ್ಲಿ ಅನ್ಯಃ ತೃತೀಯಃ ನ, ಮೂರನೆಯ ವ್ಯಕ್ತಿ ಮತ್ತೊಬ್ಬನಿಲ್ಲ. ಅಂದ್ರೆ ಇವನೇ ಮೂರನೇ ವ್ಯಕ್ತಿ, ಅರ್ಜುನನೇ ಮೂರನೇ ವ್ಯಕ್ತಿ. ಬಲ ಮತ್ತು ವೀರ್ಯ ಶೌರ್ಯ ಇವುಗಳಲ್ಲಿ ಮೂರನೇ ವ್ಯಕ್ತಿ ಯಾರು ಅಂದ್ರೆ ಅದು ಅರ್ಜುನನೇ. ಅಂದ್ರೆ ಮೊದಲನೇ ವ್ಯಕ್ತಿ ಭೀಮಸೇನ ದೇವರು, ಎರಡನೇದವರು ಬಲರಾಮಚಂದ್ರ ದೇವರು ಶೇಷದೇವರು ಅಂತ ಅರ್ಥ. ಮೂರನೇ ವ್ಯಕ್ತಿ ಯಾರು ಅಂದ್ರೆ ಅದು ಅರ್ಜುನ, ಇಂದ್ರದೇವರು ಅರ್ಜುನ ಅಂತ ಅರ್ಥ. ಈ ಮೂರನೇ ವ್ಯಕ್ತಿ ಮತ್ತೊಬ್ಬನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರ್ಜುನಾದೃತೆ ತೃತೀಯ ತ್ರಿತ್ವ ಸಂಖ್ಯಾ ಪೂರಕ ಅನ್ಯೋನ, ಈ ಮೂರನೆಯ ಸ್ಥಾನವನ್ನ ತುಂಬುವಂತಹ ಮತ್ತೊಬ್ಬ ವ್ಯಕ್ತಿ ಯಾರೂ ಇಲ್ಲ. ಅಂದ್ರೆ ಅಷ್ಟು ಅರ್ಜುನನಲ್ಲಿ ಬಲ ಇದೆ ಅಂತ ಅರ್ಥ, ಪರಾಕ್ರಮ ಇದೆ, ಶೌರ್ಯ, ಆ ರೀತಿಯಾದಂತಹ ಎಲ್ಲ ಗುಣಗಳು ಕೂಡ ಅರ್ಜುನನಲ್ಲಿ ಇದೆ. ಉಳಿದೆಲ್ಲ ದೇವತೆಗಳಿಗಿಂತಲೂ ಕೂಡ ವಿಶಿಷ್ಟವಾಗಿ ಅರ್ಜುನನಲ್ಲಿ ಇದೆ. ಅದಕ್ಕಾಗಿ ಅರ್ಜುನ ತಾರತಮ್ಯ ಕ್ರಮದಲ್ಲಿ ಶೇಷದೇವರ ನಂತರದಲ್ಲಿ ಉತ್ತಮ ಎಂಬುದಾಗಿ ಮಹಾಭಾರತದ ವಾಕ್ಯವನ್ನೇ ಉದಾಹರಣೆ ಮಾಡಿ ಶ್ರೀಮದಾಚಾರ್ಯರು ಅರ್ಜುನನಿಗೆ ಅಂದ್ರೆ ಇಂದ್ರದೇವರಿಗೆ ಉತ್ತಮತ್ವವನ್ನ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಬೇರೆ ವಚನಗಳನ್ನು ಉದಾಹರಣೆ ಮಾಡಿ ಆ ಅರ್ಜುನನಿಗೆ ಇಂದ್ರದೇವರಿಗೆ ಉತ್ತಮತ್ವವನ್ನ ತಿಳಿಸಿಕೊಡ್ತಾ ಇರೋದನ್ನ ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.